ಪತ್ತೆಯಾಗಿದ್ದ 376 ಮಕ್ಕಳ ಪತ್ತೆ ಹಚ್ಚಿದ್ದಾರೆ ರೈಲ್ವೆ ಇಲಾಖೆಯವರು. 2021ರಿಂದ ಈ ತಪ್ಪಿಸಿಕೊಳ್ಳುವಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಈಗ ರೈಲ್ವೆ ಸ್ಟೇಷನ್ನಲ್ಲಿ ಏನೋ ಕಾರಣಕ್ಕೆ ಮಿಸ್ ಆಗಿಬಿಟ್ಟಿರ್ತಾರೆ. ನಾನು ಚಿಪ್ಸ್ ತೊಗೊಂಡು ಬರ್ತೀನಪ್ಪ ಅಂತ ಹೋಗಿರ್ತಾರೆ ಮಕ್ಕಳು. ಟ್ರೈನ್ ಹೊರಟ್ಬಿಟ್ಟಿರುತ್ತೆ, ಅವ್ರು ಹಂಗೆ ಹೋಗ್ಬಿಟ್ಟಿರ್ತಾರೆ, ಇವ್ರು ಇಲ್ಲೇ ಉಳ್ಕೊಂಡಿರ್ತಾರೆ. ಅಥವಾ ರಶ್ ಇದ್ದಾಗ ಕೈ ಹಿಡ್ಕೊಂಡಿರ್ತಾರೆ, ಆಗ ಏನೋ ಮಿಸ್ ಆಗಿರುತ್ತೆ. ಹೀಗೆ ಭಾಳಷ್ಟು ಜನ ಮಿಸ್ ಆಗಿದ್ರು. ಈಗ RPF ಕಾಳಜಿಯಿಂದ ಹೆತ್ತವರ ಮಡಿಲು ಸೇರಿದ್ದಾರೆ ಮಕ್ಕಳು. ಆಪರೇಷನ್ ನನ್ಹೆ ಪರಿಷ್ಠೆ ಮೂಲಕ 376 ಮಕ್ಕಳನ್ನು ರಕ್ಷಣೆ ಮಾಡಿದ್ದಾರೆ. ಹುಬ್ಬಳ್ಳಿ ವಿಭಾಗದ ರೈಲ್ವೆ ರಕ್ಷಣಾ ಅಧಿಕಾರಿಗಳ ಕಾರ್ಯಾಚರಣೆ ಇದು. ನೈಋತ್ಯ ರೈಲ್ವೆ ಹುಬ್ಬಳ್ಳಿ ವಿಭಾಗದ ರೈಲ್ವೆ ರಕ್ಷಣಾ ಪಡೆ ಕಾರ್ಯಾಚರಣೆಯನ್ನು ಮಾಡಿ 80 ಬಾಲಕಿಯರು ಮತ್ತು 296 ಬಾಲಕರನ್ನ ರಕ್ಷಣೆ ಮಾಡಿದೆ. ಹುಬ್ಬಳ್ಳಿ ವಿಭಾಗದಲ್ಲಿ 123 ರೈಲ್ವೆ ನಿಲ್ದಾಣಗಳಲ್ಲಿ ಪತ್ತೆಯನ್ನು ಮಾಡಲಾಗಿದೆ. ಇನ್ನು 2021ರಲ್ಲಿ ನೋಡಿ 11 ಹೆಣ್ಮಕ್ಳು ಮಿಸ್ ಆಗಿರ್ತಾರೆ. ಅಂದರೆ ಅವ್ರನ್ನ ಪತ್ತೆ ಮಾಡಿರೋದು 28 ಗಂಡು ಮಕ್ಕಳು ಮಿಸ್ ಆಗಿರ್ತಾರೆ. ಅವರೆಲ್ಲರನ್ನೂ ಕೂಡ ರಕ್ಷಣೆಯನ್ನು ಮಾಡಲಾಗುತ್ತೆ. ಇನ್ನು 2022ರಲ್ಲಿ 24 ಹೆಣ್ಮಕ್ಳನ್ನ ರಕ್ಷಣೆ ಮಾಡ್ತಾರೆ, 80 ಗಂಡು ಮಕ್ಕಳನ್ನ ಹುಡ್ಕೊಂಡು ಬರ್ತಾರೆ. 2023ರಲ್ಲಿ 17 ಹೆಣ್ಮಕ್ಳು ಮಿಸ್ ಆಗಿದ್ರು, 83 ಗಂಡು ಮಕ್ಕಳು ಅವರೆಲ್ಲರೂ ಸೇಫಾಗಿ ಕರ್ಕೊಂಡು ಬರಲಾಗಿದೆ. ಮತ್ತಷ್ಟು ಮಾಹಿತಿ ಯಲ್ಲಪ್ಪ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಯಲ್ಲಪ್ಪ, ಈಗ ನಿಜಕ್ಕೂ RPFನ ಕಾರ್ಯವನ್ನು ಮೆಚ್ಚಲೇಬೇಕು. ಯಾಕಂತ ಹೇಳಿದ್ರೆ ಎಷ್ಟೋ ಸಂಕಟವನ್ನು ಪಡ್ತಾ ಇದ್ರು, ತಮ್ಮ ಮಕ್ಕಳನ್ನು ಕಳ್ಕೊಂಡು ಹೆತ್ತಂಥವ್ರು. ಸಾಕಷ್ಟು ಹುಡುಕಾಟ ನಡೆಸಿದ್ರು ಕೂಡ ಸಿಕ್ಕಿರಲಿಲ್ಲ. ಈಗ ಈ ಕಾರ್ಯಾಚರಣೆ ಹೇಗೆ ಸಕ್ಸಸ್ ಆಯಿತು, ಅಲ್ಲಿ ಸನ್ನಿವೇಶ ಹೇಗಾಗಿತ್ತು ಅಂತ ಆ ಮಕ್ಕಳದ್ದು ಮತ್ತೆ ಪೋಷಕರ ಮಂಡಳಿ ಸೇರಿದಾಗ? ಪ್ರಭು, ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರ ಒಂದು ಹೊಸ ಕಾಯ್ದೆಯನ್ನ ತೆಗೆದುಕೊಂಡು ಬಂತು. ಅದು ಏನು ಅಂತಂದ್ರೆ ಆಪರೇಷನ್ ನನ್ಹೆ ಪರಿಷ್ಠೆ ಅಂತೇಳಿ ಈ ಒಂದು ಅಭಿಯಾನವನ್ನ ಪ್ರಾರಂಭ ಮಾಡ್ತು. ಈ ಒಂದು ಅಭಿಯಾನ ಪ್ರಾರಂಭ ಮಾಡಲು ಮೂಲ ಕಾರಣ ಏನಂತಂದ್ರೆ ಮಕ್ಕಳ ಕಳ್ಳು ಸಾಗಣೆ ಮತ್ತು ಮಕ್ಕಳು ಇವತ್ತು ಮನೆಯಿಂದ ಏನು ತಪ್ಪಿಸಿಕೊಂಡು ಹೋಗ್ತಾರೆ. ಕೆಲವೊಂದಿಷ್ಟು ಜನ ಇವತ್ತು ಮನೆಯಲ್ಲಿ ತಂದೆ ತಾಯಿ ಬೇದ್ರು ಅಂತೇಳಿ ಅದನ್ನ ಕಾಟ ತಾಳಲೇ ಇರದಂತೆ ಅದೆಷ್ಟೋ ಮಕ್ಕಳು ಇವತ್ತು ಮನೆಯಿಂದ ಬಿಟ್ಟು ಹೋಗಿದ್ದಾರೆ. ಅವ್ರನ್ನ ಪತ್ತೆ ಹಚ್ಚಬೇಕು ಅಂತ ಹೇಳಿ ಒಂದು ಕೇಂದ್ರ ಸರ್ಕಾರ ಒಂದು ವಿಶೇಷವಾದಂತಹ ಒಂದು ಅಭಿಯಾನವನ್ನ ಮಾಡಿಸ್ತು. ಅಭಿಯಾನ ಏನು ಅಂದ್ರೆ ಆಪರೇಷನ್ ನನ್ಹೆ ಪರಿಷ್ಠೆ ಅಂತೇಳಿ. ಇದೇ ಒಂದು ಅಭಿಯಾನದಲ್ಲಿ 2021ರಿಂದ ಇಲ್ಲಿವರೆಗೂ ಅಂದ್ರೆ 2025 ಜುಲೈವರೆಗೂ ಇಲ್ಲಿ ಅಂತಾರೆ ಬರೋಬ್ಬರಿ 376 ಮಕ್ಕಳನ್ನ ಇಲ್ಲಿ ಅಂದ್ರೆ ನಾಪತ್ತೆ ಆಗಿದ್ರು. ಆ ಎಲ್ಲಾ ಮಕ್ಕಳು ಇವತ್ತು ಹೆತ್ತವರ ಮಡಿಲನ್ನ ಸೇರ್ಲಿಕ್ಕೆ ಪ್ರಮುಖವಾಗಿ ಇಲ್ಲಿ ಅಂದ್ರೆ ಬಹಳಷ್ಟು ಮುತುವರ್ಜಿ ವಹಿಸಿ ಒಂದು ಕಾರ್ಯವಾಗಿ ಇಲ್ಲಿ ಅಂದ್ರೆ ಕಾರ್ಯಪ್ರವೃತ್ತರಾದರು ರೈಲ್ವೆ ಪೊಲೀಸರು. ಅಂದ್ರೆ ನಾವೇನು RPF ಪೊಲೀಸರು ಅಂದಿರ್ತೀವಿ, ಈ ಒಂದು RPF ಪೊಲೀಸರು ಆ ಮಕ್ಕಳು ಇಲ್ಲಿ ಅಂತಾರೆ ಎಲ್ಲೆಲ್ಲಿ ನಾಪತ್ತೆ ಆಗಿದ್ರು. ಮತ್ತು ಕೆಲವೊಂದಿಷ್ಟು ಇಲ್ಲಿ ಅಂದ್ರೆ ಏನು ನೈಋತ್ಯ ರೈಲ್ವೆ ವಿಭಾಗದಲ್ಲಿ ಪ್ರತಿಯೊಂದು ಪೊಲೀಸ್ ಠಾಣದಲ್ಲಿ ನೂತನವಾಗಿ ಇಲ್ಲಿ ಅಂತಂದ್ರೆ CCTVಗಳನ್ನ ಇಲ್ಲಿ ಅಂದ್ರೆ ಅಳವಡಿಸಲಾಗಿದೆ. ಆ CCTV ಏನ್ ಅಳವಡಿಸಿದ್ರೆ ಆ CCTVಯಲ್ಲಿ ಮಕ್ಕಳು ಏನ್ ಪೋಷಕರ ಜೊತೆ ಯಾರ್ಯಾರು ಬರ್ತಾರೆ, ಏಕಾಂಗಿ ಮಕ್ಕಳು ಏನ್ ಬಾಲಕರು ಇಲ್ಲಿ ಅಂದ್ರೆ 10-12 ವರ್ಷವರು ಯಾರ್ಯಾರು ಬರ್ತಾರೆ ಅನ್ನೋದನ್ನ ಪತ್ತೆ ಹಚ್ಚುವ ಮುಖಾಂತರ ಮತ್ತು ಅವರನ್ನ ಇಲ್ಲಿ ಅಂದ್ರೆ ಗುರುತಿಸಿ ಅವರನ್ನ ಹುಡುಕಿಕೊಂಡು ಹೋಗಿ ಇಲ್ಲಿ ಅಂದ್ರೆ ನೀವ್ ಯಾಕೆ ಮನೆ ಬಿಟ್ಟು ಬಂದಿದ್ರಿ, ನೀವೇನು ಕುಟುಂಬಸ್ಥರ ತಪ್ಪಿಸಿಕೊಂಡಿದ್ದೀರಾ ಅಂತೇಳಿ ಇಲ್ಲಂದ್ರೆ ಪತ್ತೆ ಹಚ್ಚುವ ಮುಖಾಂತರ ಮತ್ತು ಹೆತ್ತವರನ್ನ ಈ ಹೆತ್ತವರಿಗೆ ಇಲ್ಲಿ ಅಂತಾರೆ ಯಾರು ಇವತ್ತು ಹೆತ್ತವರಿಂದ ದೂರ ಆಗಿದ್ರು ಹೆತ್ತವರ ಒಂದು ಮಡಿಲು ಸೇರಿಸುವಂತಹ ಕೆಲಸ ಈಗಾಗಲೇ ರೈಲ್ವೆ ಪೊಲೀಸರು ಮಾಡಿದ್ರೆ. ಅತಿ ಹೆಚ್ಚು ನೋಡಿದ್ರೆ ಇವತ್ತು ಹುಬ್ಬಳ್ಳಿಯ ಭಾಗದಲ್ಲಿ ಅತಿ ಹೆಚ್ಚು ಇವತ್ತು ಮಕ್ಕಳು ನಾಪತ್ತೆಗಳು ಮತ್ತು ಇಲ್ಲೇ ಸಿಗ್ಲಿಕ್ಕೆ ಕಾರಣ ಏನು ಅಂತಂದ್ರೆ ಹುಬ್ಬಳ್ಳಿ ಅಂದ್ರೆ ನಾವು ಹುಬ್ಬಳ್ಳಿ ರೈಲ್ವೆ ನಿಲ್ದಾಣ ಅಂದ್ರೆ ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡದಂತಹ ಒಂದು ಪ್ಲಾಟ್ಫಾರ್ಮ್ ಹೊಂದಿದಂತಹ ಈ ಒಂದು ರೈಲ್ವೆ ನಿಲ್ದಾಣ ಮತ್ತು ಕನೆಕ್ಟಿವಿಟಿ ನೋಡಿದಾಗ ಇಲ್ಲಿ ಅಂದ್ರೆ ಅಷ್ಟೇ ಇಲ್ಲಿ ಅಂತಾರೆ ಬಹಳಷ್ಟು ಆಗಿದೆ. ಯಾಕಂದ್ರೆ ಬೀದರ್ನಿಂದ ನೇರವಾಗಿ ಇಲ್ಲಿ ಅಂದ್ರೆ ಹುಬ್ಬಳ್ಳಿಗೆ ಬರ್ಬೋದು ಮತ್ತು ನೇರವಾಗಿ ನಾವು ಪುನಾದಿಂದ ನೋಡಿದಾಗ ನೇರವಾಗಿ ಹುಬ್ಬಳ್ಳಿಗೆ ಬರ್ಬೋದು. ಇನ್ನು ಬೆಂಗಳೂರಿಂದ ನೇರವಾಗಿ ಬರ್ಬೋದು, ಮೈಸೂರಿನ ನೇರವಾಗಿ ಬಂದು ಸಂಪರ್ಕ ಕಲ್ಪಿಸುವಂತಹ ಎಲ್ಲಾ ರೈಲ್ವೆಗಳು ಸಹಿತ ಇವತ್ತು ಹುಬ್ಬಳ್ಳಿಗೆ ಬರ್ತವೆ. ರೈಲ್ವೆ ನೋಡಿದಾಗ ಇಲ್ಲಿದ್ರೆ ಉತ್ತರ ಕರ್ನಾಟಕ ಭಾಗದಲ್ಲೇ ಮತ್ತು ದಕ್ಷಿಣ ಭಾರತದ ಭಾಗದಲ್ಲಿ ಅತಿ ದೊಡ್ಡದಂತಹ ಒಂದು ಜೋನಲ್ ಇವತ್ತು ಹುಬ್ಬಳ್ಳಿಯ ರೈಲ್ವೆದಾಗಿದೆ. ಹೀಗಾಗಿ ಕನೆಕ್ಟಿವಿಟಿ ಹೆಚ್ಚಿಗೆ ಆಗಿರೋದ್ರಿಂದ ಏನು ಮಕ್ಕಳು ಮನೆಯಿಂದ ಬಿಟ್ಟು ಬರ್ತಾರೆ ಮತ್ತು